ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಭಿಷೇಕ್ ಬಿವಿ. ರಿಪೋರ್ಟರ್ಸ್ ಬುಲೆಟಿನ್ಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ರಾಜ್ಯದ ನಾನಾ ಭಾಗಗಳಿಂದ ವಿಶೇಷ ಸುದ್ದಿಗಳನ್ನ ನಮ್ಮ ಪ್ರತಿನಿಧಿಗಳು ತಂದಿದ್ದಾರೆ. ಅದನ್ನ ತೋರಿಸ್ತೇನೆ. ಮೊದಲನೇದಾಗಿ, ರಾಜ್ಯದಲ್ಲೇ ಅತಿ ದೊಡ್ಡ, ದೇಶದಲ್ಲೇ ಎರಡನೇ ಅತಿ ದೊಡ್ಡ ಕೇಬಲ್ ಸೇತುವೆ ಇವತ್ತು ಸಿಗಂದೂರಿನಲ್ಲಿ ಲೋಕಾರ್ಪಣೆ ಆಗಿದೆ. 4 ದಶಕಗಳ ಕನಸು ಇವತ್ತು ಸಾಕಾರ ಆಗಿದೆ. ಮತ್ತೊಂದು ಕಡೆ 473 ಕೋಟಿ ವೆಚ್ಚದಲ್ಲಿ ಸುಮಾರು 2.25 ಕಿಲೋಮೀಟರ್ ಇರುವಂತಹ ಈ ಸೇತುವೆಯ ವಿಶೇಷತೆ ಏನು ಅಂತ ನಮ್ಮ ಪ್ರತಿನಿಧಿ ತೋರಿಸಿದ್ದಾರೆ. ನೋಡ್ಕೊಂಬರೋಣ ಬನ್ನಿ. 2.14 ಮೀಟರ್ ಉದ್ದದ ಈ ಸಿಗಂದೂರು ಸೇತುವೆಯನ್ನ ಈಗಾಗಲೇ ನಿತಿನ್ ಗಡ್ಕರಿ ಅವರು ಉದ್ಘಾಟನೆಯನ್ನ, ಲೋಕಾರ್ಪಣೆಯನ್ನ ಗೊಳಿಸಿ ಈ ಭಾಗದ ಜನರಿಗೆ ಏನು ಹಸ್ತಾಂತರವನ್ನ ಮಾಡಿರುವಂತದ್ದು. ಇಂದಿನಿಂದ ಈ ಸೇತುವೆ ಏನು 6 ದಶಕಗಳಿಂದ ಈ ಭಾಗದ ಬೇಡಿಕೆ ಏನಿತ್ತು ಅವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇವತ್ತಿಂದ ಅವರ ಕಷ್ಟಗಳು, ಸಂಕಷ್ಟಗಳು ಏನಿತ್ತು, ಆ 6 ದಶಕಗಳಿಂದ ಏನು ಬೇಡಿಕೆಗಳನ್ನ ಇಡ್ತಿದ್ರು ಆ ಎಲ್ಲವಕ್ಕೂ ಇವತ್ತು ಮುಕ್ತಿ ಸಿಕ್ಕಿದೆ. ನೋಡಬಹುದು, ನಿಮ್ಗೆ ಎಲ್ಲವನ್ನ ತೋರಿಸ್ತಾ ಹೋಗ್ತೇನೆ. 2.14 ಮೀಟರ್ ಉದ್ದದ ಸೇತುವೆ ಇದಾಗಿರುವಂತದ್ದು. 16 ಮೀಟರ್ ಅಗಲವನ್ನ ಹೊಂದಿದೆ. ಪ್ರತಿ 2 ಬದಿಗಳಲ್ಲೂ 1.5 ಮೀಟರ್ ನಷ್ಟು ಫುಟ್ಪಾತ್ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಜನರಿಗೆ ಓಡಾಡಲಿಕ್ಕೆ. ನೋಡಬಹುದು, ಇಷ್ಟೊಂದು ಅದ್ಭುತವಾಗಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಕಟ್ಟಿರುವಂತಹ ಸೇತುವೆ ಇವತ್ತು ಲೋಕಾರ್ಪಣೆಗೊಂಡಿದೆ. ಹಾಗಾಗಿ ಈ ಶರಾವತಿ ಹಿನ್ನೀರು ಭಾಗದ ಜನರಿಗೆ ಸಾಕಷ್ಟು ಸಂಭ್ರಮ ಮನೆ ಮಾಡಿದೆ. ಮಳೆಯ ನಡುವೆಯೂ ನೋಡಬಹುದು, ಇಡೀ 2.14 ಉದ್ದದ ಕಿಲೋಮೀಟರ್ ಉದ್ದ ಏನಿದೆ, ಎಲ್ಲೂ ನೋಡಿದ್ರು ಜನಸಾಗರವೇ ಹರಿದು ಬಂದಿರುವಂತದ್ದು. ಸೇತುವೆ ನೋಡ್ಲಿಕ್ಕೆ ಬಂದಿದ್ದಾರೆ. ಅನೇಕ ದಶಕಗಳ ಕನಸು ಅವರದಾಗಿತ್ತು. ಹಾಗಾಗಿ ಇವತ್ತು ಸೇತುವೆ ಲೋಕಾರ್ಪಣೆಗೊಂಡಿದ್ದಕ್ಕೆ ಎಲ್ಲರೂ ಬಂದು ಈ ಅವಿಸ್ಮರಣೀಯ ಏನು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಿದ್ದಾರೆ. ಸಾವಿರಾರು ಜನರು ಸೇತುವೆಯ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಬಂದಿದ್ರು. ಏನು ಕೇಂದ್ರ ಸಚಿವರಾಗಿರುವಂತಹ ನಿತಿನ್ ಗಡ್ಕರಿ ಅವರ ಜೊತೆಗೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿದಂತೆ ಸಂಸದ ರಾಘವೇಂದ್ರ, ಹಿರಿಯ ಕಾಂಗ್ರೆಸ್ ಮುಖಂಡರಾಗಿದ್ದಂತಹ ಕಾಗೋಡು ತಿಮ್ಮಪ್ಪನವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರಷ್ಟು ಸಾವಿರಾರು ಜನರ ಕನಸು, ಬೇಡಿಕೆ ಏನಿತ್ತು ಅವೆಲ್ಲವೂ ಇವತ್ತು ಈಡೇರಿದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ದ್ವೀಪದ ಜನರ, ಅಂದ್ರೆ ಶರಾವತಿ ಹಿನ್ನೀರು ಭಾಗದ ದ್ವೀಪದ ಜನರ ಕನಸು ಇವತ್ತು ನನಸಾಗಿರುವಂತದ್ದು. ಹಾಗಾಗಿ ಎಲ್ಲೆಡೆ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಭಿಷೇಕ್ ಬಿವಿ. ರಿಪೋರ್ಟರ್ಸ್ ಬುಲೆಟಿನ್ಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ರಾಜ್ಯದ ನಾನಾ ಭಾಗಗಳಿಂದ ವಿಶೇಷ ಸುದ್ದಿಗಳನ್ನ ನಮ್ಮ ಪ್ರತಿನಿಧಿಗಳು ತಂದಿದ್ದಾರೆ. ಅದನ್ನ ತೋರಿಸ್ತೇನೆ. ಮೊದಲನೇದಾಗಿ, ರಾಜ್ಯದಲ್ಲೇ ಅತಿ ದೊಡ್ಡ, ದೇಶದಲ್ಲೇ ಎರಡನೇ ಅತಿ ದೊಡ್ಡ ಕೇಬಲ್ ಸೇತುವೆ ಇವತ್ತು ಸಿಗಂದೂರಿನಲ್ಲಿ ಲೋಕಾರ್ಪಣೆ ಆಗಿದೆ. 4 ದಶಕಗಳ ಕನಸು ಇವತ್ತು ಸಾಕಾರ ಆಗಿದೆ. ಮತ್ತೊಂದು ಕಡೆ 473 ಕೋಟಿ ವೆಚ್ಚದಲ್ಲಿ ಸುಮಾರು 2.25 ಕಿಲೋಮೀಟರ್ ಇರುವಂತಹ ಈ ಸೇತುವೆಯ ವಿಶೇಷತೆ ಏನು ಅಂತ ನಮ್ಮ ಪ್ರತಿನಿಧಿ ತೋರಿಸಿದ್ದಾರೆ. ನೋಡ್ಕೊಂಬರೋಣ ಬನ್ನಿ. 2.14 ಮೀಟರ್ ಉದ್ದದ ಈ ಸಿಗಂದೂರು ಸೇತುವೆಯನ್ನ ಈಗಾಗಲೇ ನಿತಿನ್ ಗಡ್ಕರಿ ಅವರು ಉದ್ಘಾಟನೆಯನ್ನ, ಲೋಕಾರ್ಪಣೆಯನ್ನ ಗೊಳಿಸಿ ಈ ಭಾಗದ ಜನರಿಗೆ ಏನು ಹಸ್ತಾಂತರವನ್ನ ಮಾಡಿರುವಂತದ್ದು. ಇಂದಿನಿಂದ ಈ ಸೇತುವೆ ಏನು 6 ದಶಕಗಳಿಂದ ಈ ಭಾಗದ ಬೇಡಿಕೆ ಏನಿತ್ತು ಅವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇವತ್ತಿಂದ ಅವರ ಕಷ್ಟಗಳು, ಸಂಕಷ್ಟಗಳು ಏನಿತ್ತು ಆ 6 ದಶಕಗಳಿಂದ ಏನು ಬೇಡಿಕೆಗಳನ್ನ ಇಡ್ತಿದ್ರು ಆ ಎಲ್ಲವಕ್ಕೂ ಇವತ್ತು ಮುಕ್ತಿ ಸಿಕ್ಕಿದೆ. ನೋಡಬಹುದು, ನಿಮ್ಗೆ ಎಲ್ಲವನ್ನ ತೋರಿಸ್ತಾ ಹೋಗ್ತೇನೆ. 2.14 ಮೀಟರ್ ಉದ್ದದ ಸೇತುವೆ ಇದಾಗಿರುವಂತದ್ದು. 16 ಮೀಟರ್ ಅಗಲವನ್ನ ಹೊಂದಿದೆ. ಪ್ರತಿ 2 ಬದಿಗಳಲ್ಲೂ 1.5 ಮೀಟರ್ ನಷ್ಟು ಫುಟ್ಪಾತ್ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಜನರಿಗೆ ಓಡಾಡಲಿಕ್ಕೆ. ನೋಡಬಹುದು, ಇಷ್ಟೊಂದು ಅದ್ಭುತವಾಗಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಕಟ್ಟಿರುವಂತಹ ಸೇತುವೆ ಇವತ್ತು ಲೋಕಾರ್ಪಣೆಗೊಂಡಿದೆ. ಹಾಗಾಗಿ ಈ ಶರಾವತಿ ಹಿನ್ನೀರು ಭಾಗದ ಜನರಿಗೆ ಸಾಕಷ್ಟು ಸಂಭ್ರಮ ಮನೆ ಮಾಡಿದೆ. ಮಳೆಯ ನಡುವೆಯೂ ನೋಡಬಹುದು, ಇಡೀ 2.14 ಉದ್ದದ ಕಿಲೋಮೀಟರ್ ಉದ್ದ ಏನಿದೆ, ಎಲ್ಲೂ ನೋಡಿದ್ರು ಜನಸಾಗರವೇ ಹರಿದು ಬಂದಿರುವಂತದ್ದು. ಸೇತುವೆ ನೋಡ್ಲಿಕ್ಕೆ ಬಂದಿದ್ದಾರೆ. ಅನೇಕ ದಶಕಗಳ ಕನಸು ಅವರದಾಗಿತ್ತು. ಹಾಗಾಗಿ ಇವತ್ತು ಸೇತುವೆ ಲೋಕಾರ್ಪಣೆಗೊಂಡಿದ್ದಕ್ಕೆ ಎಲ್ಲರೂ ಬಂದು ಈ ಅವಿಸ್ಮರಣೀಯ ಏನು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಿದ್ದಾರೆ. ಸಾವಿರಾರು ಜನರು ಸೇತುವೆಯ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಬಂದಿದ್ರು. ಏನು ಕೇಂದ್ರ ಸಚಿವರಾಗಿರುವಂತಹ ನಿತಿನ್ ಗಡ್ಕರಿ ಅವರ ಜೊತೆಗೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿದಂತೆ ಸಂಸದ ರಾಘವೇಂದ್ರ, ಹಿರಿಯ ಕಾಂಗ್ರೆಸ್ ಮುಖಂಡರಾಗಿದ್ದಂತಹ ಕಾಗೋಡು ತಿಮ್ಮಪ್ಪನವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರಷ್ಟು ಸಾವಿರಾರು ಜನರ ಕನಸು, ಬೇಡಿಕೆ ಏನಿತ್ತು ಅವೆಲ್ಲವೂ ಇವತ್ತು ಈಡೇರಿದೆ. ಒಟ್ಟಾರೆಯಾಗಿ ನೋಡೋದಾದ್ರೆ
ದ್ವೀಪದ ಜನರ ಅಂದ್ರೆ ಶರಾವತಿ ಹಿನ್ನೀರು ಭಾಗದ ದ್ವೀಪದ ಜನರ ಕನಸು ಇವತ್ತು ನನಸಾಗಿರುವಂತದ್ದು. ಹಾಗಾಗಿ ಎಲ್ಲೆಡೆ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಭಿಷೇಕ್ ಬಿವಿ. ರಿಪೋರ್ಟರ್ಸ್ ಬುಲೆಟಿನ್ಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ರಾಜ್ಯದ ನಾನಾ ಭಾಗಗಳಿಂದ ವಿಶೇಷ ಸುದ್ದಿಗಳನ್ನ ನಮ್ಮ ಪ್ರತಿನಿಧಿಗಳು ತಂದಿದ್ದಾರೆ, ಅದನ್ನ ತೋರಿಸ್ತೇನೆ. ಮೊದಲನೇದಾಗಿ, ರಾಜ್ಯದಲ್ಲೇ ಅತಿ ದೊಡ್ಡ, ದೇಶದಲ್ಲೇ ಎರಡನೇ ಅತಿ ದೊಡ್ಡ ಕೇಬಲ್ ಸೇತುವೆ ಇವತ್ತು ಸಿಗಂದೂರಿನಲ್ಲಿ ಲೋಕಾರ್ಪಣೆ ಆಗಿದೆ. 4 ದಶಕಗಳ ಕನಸು ಇವತ್ತು ಸಾಕಾರ ಆಗಿದೆ. ಮತ್ತೊಂದು ಕಡೆ 473 ಕೋಟಿ ವೆಚ್ಚದಲ್ಲಿ ಸುಮಾರು 2.25 ಕಿಲೋಮೀಟರ್ ಇರುವಂತಹ ಈ ಸೇತುವೆಯ ವಿಶೇಷತೆ ಏನು ಅಂತ ನಮ್ಮ ಪ್ರತಿನಿಧಿ ತೋರಿಸಿದ್ದಾರೆ. ನೋಡ್ಕೊಂಬರೋಣ ಬನ್ನಿ. 2.14 ಮೀಟರ್ ಉದ್ದದ ಈ ಸಿಗಂದೂರು ಸೇತುವೆಯನ್ನ ಈಗಾಗಲೇ ನಿತಿನ್ ಗಡ್ಕರಿ ಅವರು ಉದ್ಘಾಟನೆಯನ್ನ, ಲೋಕಾರ್ಪಣೆಯನ್ನ ಗೊಳಿಸಿ ಈ ಭಾಗದ ಜನರಿಗೆ ಏನು ಹಸ್ತಾಂತರವನ್ನ ಮಾಡಿರುವಂತದ್ದು. ಇಂದಿನಿಂದ ಈ ಸೇತುವೆ ಏನು 6 ದಶಕಗಳಿಂದ ಈ ಭಾಗದ ಬೇಡಿಕೆ ಏನಿತ್ತು ಅವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇವತ್ತಿಂದ ಅವರ ಕಷ್ಟಗಳು, ಸಂಕಷ್ಟಗಳು ಏನಿತ್ತು, ಆ 6 ದಶಕಗಳಿಂದ ಏನು ಬೇಡಿಕೆಗಳನ್ನ ಇಡ್ತಿದ್ರು ಆ ಎಲ್ಲವಕ್ಕೂ ಇವತ್ತು ಮುಕ್ತಿ ಸಿಕ್ಕಿದೆ. ನೋಡಬಹುದು, ನಿಮ್ಗೆ ಎಲ್ಲವನ್ನ ತೋರಿಸ್ತಾ ಹೋಗ್ತೇನೆ. 2.14 ಮೀಟರ್ ಉದ್ದದ ಸೇತುವೆ ಇದಾಗಿರುವಂತದ್ದು. 16 ಮೀಟರ್ ಅಗಲವನ್ನ ಹೊಂದಿದೆ. ಪ್ರತಿ 2 ಬದಿಗಳಲ್ಲೂ 1.5 ಮೀಟರ್ ಅಷ್ಟು ಫುಟ್ಪಾತ್ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಜನರಿಗೆ ಓಡಾಡಲಿಕ್ಕೆ. ನೋಡಬಹುದು, ಇಷ್ಟೊಂದು ಅದ್ಭುತವಾಗಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಕಟ್ಟಿರುವಂತಹ ಸೇತುವೆ ಇವತ್ತು ಲೋಕಾರ್ಪಣೆಗೊಂಡಿದೆ. ಹಾಗಾಗಿ ಈ ಶರಾವತಿ ಹಿನ್ನೀರು ಭಾಗದ ಜನರಿಗೆ ಸಾಕಷ್ಟು ಸಂಭ್ರಮ ಮನೆ ಮಾಡಿದೆ. ಮಳೆಯ ನಡುವೆಯೂ ನೋಡಬಹುದು, ಇಡೀ 2.14 ಉದ್ದದ ಕಿಲೋಮೀಟರ್ ಉದ್ದ ಏನಿದೆ, ಎಲ್ಲೂ ನೋಡಿದ್ರು ಜನಸಾಗರವೇ ಹರಿದು ಬಂದಿರುವಂತದ್ದು. ಸೇತುವೆ ನೋಡ್ಲಿಕ್ಕೆ ಬಂದಿದ್ದಾರೆ. ಅನೇಕ ದಶಕಗಳ ಕನಸು ಅವರದಾಗಿತ್ತು. ಹಾಗಾಗಿ ಇವತ್ತು ಸೇತುವೆ ಲೋಕಾರ್ಪಣೆಗೊಂಡಿದ್ದಕ್ಕೆ ಎಲ್ಲರೂ ಬಂದು ಈ ಅವಿಸ್ಮರಣೀಯ ಏನು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಿದ್ದಾರೆ. ಸಾವಿರಾರು ಜನರು ಸೇತುವೆಯ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಬಂದಿದ್ರು. ಏನು ಕೇಂದ್ರ ಸಚಿವರಾಗಿರುವಂತಹ ನಿತಿನ್ ಗಡ್ಕರಿ ಅವರ ಜೊತೆಗೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿದಂತೆ ಸಂಸದ ರಾಘವೇಂದ್ರ, ಹಿರಿಯ ಕಾಂಗ್ರೆಸ್ ಮುಖಂಡರಾಗಿದ್ದಂತಹ ಕಾಗೋಡು ತಿಮ್ಮಪ್ಪನವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರಷ್ಟು ಸಾವಿರಾರು ಜನರ ಕನಸು, ಬೇಡಿಕೆ ಏನಿತ್ತು ಅವೆಲ್ಲವೂ ಇವತ್ತು ಈಡೇರಿದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ದ್ವೀಪದ ಜನರ ಅಂದ್ರೆ ಶರಾವತಿ ಹಿನ್ನೀರು ಭಾಗದ ದ್ವೀಪದ ಜನರ ಕನಸು ಇವತ್ತು ನನಸಾಗಿರುವಂತದ್ದು. ಹಾಗಾಗಿ ಎಲ್ಲೆಡೆ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಭಿಷೇಕ್ ಬಿವಿ. ರಿಪೋರ್ಟರ್ಸ್ ಬುಲೆಟಿನ್ಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ರಾಜ್ಯದ ನಾನಾ ಭಾಗಗಳಿಂದ ವಿಶೇಷ ಸುದ್ದಿಗಳನ್ನ ನಮ್ಮ ಪ್ರತಿನಿಧಿಗಳು ತಂದಿದ್ದಾರೆ, ಅದನ್ನ ತೋರಿಸ್ತೇನೆ. ಮೊದಲನೇದಾಗಿ, ರಾಜ್ಯದಲ್ಲೇ ಅತಿ ದೊಡ್ಡ, ದೇಶದಲ್ಲೇ ಎರಡನೇ ಅತಿ ದೊಡ್ಡ ಕೇಬಲ್ ಸೇತುವೆ ಇವತ್ತು ಸಿಗಂದೂರಿನಲ್ಲಿ ಲೋಕಾರ್ಪಣೆ ಆಗಿದೆ. 4 ದಶಕಗಳ ಕನಸು ಇವತ್ತು ಸಾಕಾರ ಆಗಿದೆ. ಮತ್ತೊಂದು ಕಡೆ 473 ಕೋಟಿ ವೆಚ್ಚದಲ್ಲಿ ಸುಮಾರು 2.25 ಕಿಲೋಮೀಟರ್ ಇರುವಂತಹ ಈ ಸೇತುವೆಯ ವಿಶೇಷತೆ ಏನು ಅಂತ ನಮ್ಮ ಪ್ರತಿನಿಧಿ ತೋರಿಸಿದ್ದಾರೆ. ನೋಡ್ಕೊಂಬರೋಣ ಬನ್ನಿ. 2.14 ಮೀಟರ್ ಉದ್ದದ ಈ ಸಿಗಂದೂರು ಸೇತುವೆಯನ್ನ ಈಗಾಗಲೇ ನಿತಿನ್ ಗಡ್ಕರಿ ಅವರು ಉದ್ಘಾಟನೆಯನ್ನ, ಲೋಕಾರ್ಪಣೆಯನ್ನ ಗೊಳಿಸಿ ಈ ಭಾಗದ ಜನರಿಗೆ ಏನು ಹಸ್ತಾಂತರವನ್ನ ಮಾಡಿರುವಂತದ್ದು. ಇಂದಿನಿಂದ ಈ ಸೇತುವೆ ಏನು 6 ದಶಕಗಳಿಂದ ಈ ಭಾಗದ ಬೇಡಿಕೆ ಏನಿತ್ತು ಅವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇವತ್ತಿಂದ ಅವರ ಕಷ್ಟಗಳು, ಸಂಕಷ್ಟಗಳು ಏನಿತ್ತು ಆ 6 ದಶಕಗಳಿಂದ ಏನು ಬೇಡಿಕೆಗಳನ್ನ ಇಡ್ತಿದ್ರು ಆ ಎಲ್ಲವಕ್ಕೂ ಇವತ್ತು ಮುಕ್ತಿ ಸಿಕ್ಕಿದೆ. ನೋಡಬಹುದು, ನಿಮ್ಗೆ ಎಲ್ಲವನ್ನ ತೋರಿಸ್ತಾ ಹೋಗ್ತೇನೆ. 2.14 ಮೀಟರ್ ಉದ್ದದ ಸೇತುವೆ ಇದಾಗಿರುವಂತದ್ದು. 16 ಮೀಟರ್ ಅಗಲವನ್ನ ಹೊಂದಿದೆ. ಪ್ರತಿ 2 ಬದಿಗಳಲ್ಲೂ 1.5 ಮೀಟರ್ ಅಷ್ಟು ಫುಟ್ಪಾತ್ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಜನರಿಗೆ ಓಡಾಡಲಿಕ್ಕೆ. ನೋಡಬಹುದು, ಇಷ್ಟೊಂದು ಅದ್ಭುತವಾಗಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಕಟ್ಟಿರುವಂತಹ ಸೇತುವೆ ಇವತ್ತು ಲೋಕಾರ್ಪಣೆಗೊಂಡಿದೆ. ಹಾಗಾಗಿ ಈ ಶರಾವತಿ ಹಿನ್ನೀರು ಭಾಗದ ಜನರಿಗೆ ಸಾಕಷ್ಟು ಸಂಭ್ರಮ ಮನೆ ಮಾಡಿದೆ. ಮಳೆಯ ನಡುವೆಯೂ ನೋಡಬಹುದು, ಇಡೀ 2.14 ಉದ್ದದ ಕಿಲೋಮೀಟರ್ ಉದ್ದ ಏನಿದೆ, ಎಲ್ಲೂ ನೋಡಿದ್ರು ಜನಸಾಗರವೇ ಹರಿದು ಬಂದಿರುವಂತದ್ದು. ಸೇತುವೆ ನೋಡ್ಲಿಕ್ಕೆ ಬಂದಿದ್ದಾರೆ. ಅನೇಕ ದಶಕಗಳ ಕನಸು ಅವರದಾಗಿತ್ತು. ಹಾಗಾಗಿ ಇವತ್ತು ಸೇತುವೆ ಲೋಕಾರ್ಪಣೆಗೊಂಡಿದ್ದಕ್ಕೆ ಎಲ್ಲರೂ ಬಂದು ಈ ಅವಿಸ್ಮರಣೀಯ ಏನು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಿದ್ದಾರೆ. ಸಾವಿರಾರು ಜನರು ಸೇತುವೆಯ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಬಂದಿದ್ರು. ಏನು ಕೇಂದ್ರ ಸಚಿವರಾಗಿರುವಂತಹ ನಿತಿನ್ ಗಡ್ಕರಿ ಅವರ ಜೊತೆಗೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿದಂತೆ ಸಂಸದ ರಾಘವೇಂದ್ರ, ಹಿರಿಯ ಕಾಂಗ್ರೆಸ್
ಜೆಡಿಎಸ್ ಮುಖಂಡರಾಗಿದ್ದಂತ ಕಾಗೋಡು ತಿಮ್ಮಪ್ಪನವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರಷ್ಟು ಸಾವಿರಾರು ಜನರ ಆ ಕನಸು, ಬೇಡಿಕೆ ಏನಿತ್ತು ಅವೆಲ್ಲವೂ ಇವತ್ತು ಈಡೇರಿದೆ. ಒಟ್ಟಾರೆಯಾಗಿ ನೋಡೋದಾದ್ರೆ ದ್ವೀಪದ ಜನರ ಅಂದ್ರೆ ಶರಾವತಿ ಹಿನ್ನೀರು ಭಾಗದ ದ್ವೀಪದ ಜನರ ಕನಸು ಇವತ್ತು ನನಸಾಗಿರುವಂತದ್ದು. ಹಾಗಾಗಿ ಎಲ್ಲೆಡೆ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.